ಕಾಲನಿ ಬಾಯ್ಸ್ ವಿರುದ್ಧ ಮಂಡ್ಯ ಸಮಾನ್ ಎರಡು ತಂಡಗಳಿಗೆ ಇದು ಪ್ರಥಮ ಕರೆ. ಆರಂಭಿಕ ಹಂತದಲ್ಲಿ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರು ಬೋನಸ್ ಅಂಕದೊಂದಿಗೆ ಖಾತೆಯನ್ನು ಆರಂಭಿಸಿಕೊಂಡಿದ್ದಾರೆ. ದಾಳಿಯಲ್ಲಿ ಲಕ್ಷ್ಮೀ ಗ್ಯಾಲರಿ ತಂಡದ ಶಿವು ಯಾವುದೇ ಟಚ್ ಪಾಯಿಂಟ್ ಇಲ್ಲದೆ ಲಾಬಿಯನ್ನು ಪ್ರವೇಶ ಮಾಡಿದ್ರು. ಸೆಲ್ಫ್ ಔಟ್ ಆಗೋದ್ರ ಮೂಲಕ ಸುಲಭವಾದಂತಹ ಅಂಕದ ಸೇರ್ಪಡೆ ಆಗ್ತದೆ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. ದಾಳಿಯಲ್ಲಿ ಕಾರ್ತಿಕ್ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ, ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಎಸ್ ವೆಂಕಟೇಶ್ ಪಿಲ್ಲೆ ಡ್ಯಾಶ್ ಹೊಡೆಯುವ ಪ್ರಯತ್ನ ಇತ್ತು, ಉತ್ತಮವಾದಂತಹ ರೀಚ್ ಅಲ್ಲಿ ಕಾರ್ತಿಕ್ ಅವರಿಂದ 3-0 ಬಸವನಗುಡಿ ತಂಡದ ಪರವಾಗಿ. ಈ ಬಾರಿ ಅಸ್ಸಾಂ ಡುಕ್ಕಿ ಹೊಡೆಯುವಂತ ಪ್ರಯತ್ನ ಇತ್ತು, ಮಿಡ್ ಲೈನ್ ಹತ್ತಿರದಲ್ಲಿದ್ರು, ಆದ್ರೆ ಮಹೇಶ್ ಒಂದು ಬಿಗಿಯಾದಂತ ಟ್ಯಾಕಲ್. ನಾಲ್ಕು ಆಟಗಾರರ ನಡುವೆ ದಾಳಿಯಲ್ಲಿ ಶಶಾಂಕ್ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಬ್ಬ ರಾಷ್ಟ್ರೀಯ ಆಟಗಾರ, ಆಲ್ ಇಂಡಿಯಾ ಯೂನಿವರ್ಸಿಟಿಯಲ್ಲೂ ಸಹ ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ರಾಕೇಶ್ ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಈ ಬಾರಿ ಒಂದೊಳ್ಳೆ ಎಸ್ಕೇಪ್, ಚಾಣಕ್ಷೇತ್ರದ ಆಟ. ವೈಟ್ ಆಟಗಾರರು ನಿಮ್ಮಲ್ಲಿ ವಾದ ವಿವಾದ ಬೇಡ, ಅಲ್ಲಿ ತೀರ್ಪುಗಾರಿದ್ದಾರೆ, ತೀರ್ಮಾನ ನೀಡುತ್ತಾರೆ. ಸೂಪರ್ ಟೂಪರ್ ರೈಡ್, ಬರ್ಲಿ ಒಂದು ಜೋರ ಚಪ್ಪಾಳೆ. ಯುವ ಪ್ರತಿಭೆ ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ರಾಕೇಶ್ ಈ ತಂಡಕ್ಕೆ 3 ಅಂಕಗಳನ್ನು ಪಡೆದ ಮೂಲಕ ಆಸರೆಯಾಗಿದ್ದಾನೆ. 5-3 ಇನ್ ಫೇವರ್ ಆಫ್ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್. 5-3 2 ಅಂಕದ ಮುನ್ನಡೆಯಲ್ಲಿ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್. ಮುಂದಿನ ಪಂದ್ಯ ಮಂಡ್ಯ ಸಮರ್ಥ ವಿರುದ್ಧ HMT ಕಾಲೋನಿ ಬಾಯ್ಸ್ ಬೆಂಗಳೂರು. ಎರಡು ತಂಡದ ನಾಯಕರೇ ಆದಷ್ಟು ಬೇಗ ಸಿದ್ಧರಾಗಿ. ದಾಳಿಯಲ್ಲಿ ಲಕ್ಷ್ಮೀ ಗ್ಯಾಲರಿ ತಂಡದ ಶಿವು. ಶಶಾಂಕ್ ದಾಳಿ ವಿಭಾಗದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದ ಆಟಗಾರ. ಅದ್ಭುತವಾದಂತಹ ಟ್ಯಾಕಲ್. ಐದು 4 ಶಿವು ಸೂಪರ್ ಟ್ಯಾಕಲ್ ಆನ್ ಆಗಿದ್ದ. ರೈಟ್ ಕಾರ್ನ್ ಭಾಗದಲ್ಲಿ ರಾಕೇಶ್, ಲೆಫ್ಟ್ ಕಾರ್ನ್ ಭಾಗದಲ್ಲಿ ಭಾಸ್ಕರ್. ಮಧ್ಯ ದಾಳಿಯಲ್ಲಿ ಕಾರ್ತಿಕ್. ಏಳು ಆಟಗಾರರ ನಡುವೆ ಥರ್ಡ್ ರೈಟ್. ಇಟ್ಸ್ ಎ 2-all tie. ಲಕ್ಷ್ಮೀ ಗ್ಯಾಲರಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಜೆರ್ಸಿ ನಂಬರ್ 8 ವೆಂಕಟೇಶ್ ಪಿಲ್ಲೆ ವೇಗದ ದಾಳಿಯೊಂದಿಗೆ ಟಚ್ನ ಪ್ರಯತ್ನ. ಸ್ಟಾಪ್ ನೋಡಬೇಕಾಗಿದೆ ಡಿಫೆನ್ಸ್ ಭಾಗದಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸ್ತಾರೆ ಅಂತೇಳಿ. ಬಸವನಗುಡಿ ರಾಕಿ ಈ ಬಾರಿ ಔಟ್ ಆಗಿ ಅಂಕದಿಂದ ಹೊರ ನೋಡ್ತಾ ಇದ್ದಾರೆ.
5 ಈಚ್. 5-5 ಸಮಬಲ ಹೋರಾಟದಲ್ಲಿ ಪಂದ್ಯ. ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಲಕ್ಷ್ಮಿ ಗ್ಯಾಲರಿ ತಂಡದ ಆಟಗಾರರು ಆರಂಭಿಕ ಹಂತದಲ್ಲೇ ಟಕ್ಕರ್ ಅನ್ನ ನೀಡ್ತಾ ಇದ್ದಾರೆ. +1+2 3 point Lakshmi Gallery. 9-5 in favor of Lakshmi Gallery. Yes, ಲೆಫ್ಟ್ ಕಾರ್ನರ್ ಭಾಗದಿಂದ ಅದ್ಭುತವಾದಂಥ ಟ್ಯಾಕಲ್ ಲಕ್ಷ್ಮಿ ಗ್ಯಾಲರಿ ಸ್ಪೋರ್ಟ್ಸ್ ಕ್ಲಬ್. ಯೋಗಿ ಯೋಗಿ is 10-5 in favor of Lakshmi Gallery. ಹತ್ತು 5ರಲ್ಲಿ 5 ಅಂಕದ ಮುನ್ನಡೆಯಲ್ಲಿ ಲಕ್ಷ್ಮಿ ಗ್ಯಾಲರಿ. ಬೆಂಗಳೂರಿನ 2 ಖಾಸಗಿ ತಂಡಗಳು. ಶಿವು ಲಕ್ಷ್ಮಿ ಗ್ಯಾಲರಿ ತಂಡದ ಒಬ್ಬ ಯುವ ದಾಳಿಗಾರ. ರೈಟ್ ಕಾರ್ನರ್ ಭಾಗದಲ್ಲಿ ಭರತಿ ಭಾರಿ. ಇಬ್ಬರ ನಡುವೆ ವಾದ ವಿವಾದ ನಡೀತಾ ಇದೆ. ಒಂದಕ್ಕಾಗಿ ಬಲವಾದಂತ ಮನವಿ ಇತ್ತು. ಶಶಾಂಕ ಮತ್ತೊಮ್ಮೆ ಸಂಘಟಿತ ಹೋರಾಟ. ದಾಳಿಗಾರನಿಗೆ ಒಂದು ಬೋನಸ್ ಅಂಕ ಮಾತ್ರ ಲಭಿಸ್ತಾ ಇದೆ. 11-6. ವಾಟ್ ಅ ಮ್ಯಾಚ್. 11-6. ಯಾಕೆ ಜನರೇ ಜಾಲಿ ಜಾಲಿ ಕೂತ್ಕೊಳ್ಳಿ. ರೊಚ್ಚಿಗೆ ಮತ್ತೆ ನೀವು ಆ ಕಡೆ ಬಂದ್ರೆ ನಮ್ಗೆ ಆಡೋದಕ್ಕೆ ಕಷ್ಟ ಆಗುತ್ತೆ. ವೆಂಕಟೇಶ್ ಪಿಳ್ಳೆ ಹೊಡಿರಿ ವಿಸಿಲ್ ಚಪ್ಪಾಳೆ. ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯ. ಹಾಫ್ ಟೈಮ್ ಸ್ಕೋರ್ 11-6 in favor of Lakshmi Gallery Sports Club. For 11-6, 11-6 ಲಕ್ಷ್ಮಿ ಗ್ಯಾಲರಿ ತಂಡದ ಪರವಾಗಿ ದಾಳಿಯಲ್ಲಿ ಲಕ್ಷ್ಮಿ ಗ್ಯಾಲರಿ ತಂಡದ ಶಿವು. ಪ್ರೇಕ್ಷಕರ ಗ್ಯಾಲರಿ ಕಡೆಯಿಂದಲೂ ಸಹ ಸಾಕಷ್ಟು ಸೂಚನೆ ನೀಡ್ತಾ ಇದ್ದಾರೆ. ನಮ್ಮ ವಜ್ರ ಸ್ಪೋರ್ಟ್ಸ್ ಕ್ಲಬ್ನ ಎಲ್ಲ ವಾಲಂಟಿಯರ್ಸ್ ಪೂರ್ವ ಸಿದ್ಧತೆಯಲ್ಲಿರಬೇಕು. ಕಾರ್ತಿಕ್ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ಪ್ರತಿಭೆ 7 ಆಟಗಾರ ನಡುವೆ 11-5. ರೈಟ್ ಕಾರ್ನರ್ ಭಾಗದಿಂದ ಅದ್ಭುತವಾದಂತಹ ಟ್ಯಾಕಲ್. ನಮ್ಮ ಬಲಿಷ್ಠ ಬಾಹುಗಳ ಬಂಧನದಲ್ಲಿ ಬಂಧಿಸಿಕೊಂಡಿದ್ದಾರೆ ಲಕ್ಷ್ಮಿ ಗ್ಯಾಲರಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. 12-6 ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ದ್ವಿತೀಯಾರ್ಧದ ಆರಂಭಿಕ ಹಂತದಲ್ಲೂ ಸಹ ಕೊಂಚ ಆಘಾತ ಆಗ್ತದೆ. 4 ಆಟಗಾರ ನಡುವೆ ಶಿವು ಸಂಪೂರ್ಣವಾಗಿ
ಸಮಯವನ್ನು ವ್ಯರ್ಥ ಮಾಡಿ ವಾಪಸ್ ಆಗಿದ್ದಾರೆ. ರೈಟ್ ನಲ್ಲಿ ಬಸವನಗುಡಿ ತಂಡದ ವೆಂಕಿ ವಾಪಸ್ ಆದ್ರೆ ಥರ್ಡ್ ರೈಡ್. ಇಟ್ಸ್ ಎ 2 or tie. ಮಾಡು ಇಲ್ಲವೇ ಮಾಡಿ. As captain, last 5 minutes to go. Captain, 5 minutes for full time. 12-6 in favor of Lakshmi Gallery Sports Club. This side right ನಲ್ಲಿ ವೆಂಕಟೇಶ್ ಪಿಲ್ಲೆ ಅಂಕವನ್ನು ಪಡೆಯಬೇಕಾದಂತ ಒತ್ತಡ ಗಾಡಿನಲ್ಲಿ ಕೊಂಚ ಗೊಂದಲ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಭಾಸ್ಕರ್, ರೈಟ್ ಕಾರ್ನರ್ ಭಾಗದಲ್ಲಿ ಭರತ್. ಇಬ್ಬರು ಆಟಗಾರರು ಕ್ಯಾಪ್ ಹೊಡಿಕೆ ಇಷ್ಟವಾದ ಪ್ರಯತ್ನ ಇತ್ತು. ಉತ್ತಮವಾದಂತಹ ಟ್ಯಾಕಲ್ ವೆಂಕಿ ಹಾಗೂ ಸಹ ಆಟಗಾರರಿಂದ. ಹನ್ನೆರಡು 7ರಲ್ಲಿ ಪಂದ್ಯ ಸಾಗ್ತಾ ಇದೆ. ಒಂದು ಅದ್ಭುತವಾದಂತಹ ಪಂದ್ಯ. ಈ ಭಾನುವಾರದ ರಜಾ ದಿನದಲ್ಲಿ ಕಬಡ್ಡಿಯ ಒಂದು ಮಜಾ ನಮ್ಮ ಹೊನ್ನೂಡಿಕೆಯ ಗ್ರಾಮಸ್ಥರಿಗೆ. 12-7 ಬರ್ಲಿ ಒಂದು ಜೋರ ಚಪ್ಪಾಳೆ. ಮಹೇಶ್ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಅನುಭವಿ ದಾಳಿಗಾರ. ಉತ್ತಮವಾದಂತಹ ಟಚ್. 12-8 in favor of ಲಕ್ಷ್ಮಿ ಗ್ಯಾಲರಿ. ಕ್ಯಾಪ್ಟನ್ ಲಾಸ್ಟ್ 4 minutes ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಹನ್ನೆರಡು 8 4 ಅಂಕದ ಮುನ್ನಡೆಯಲ್ಲಿ ಲಕ್ಷ್ಮಿ ಗ್ಯಾಲರಿ ಸ್ಪೋರ್ಟ್ಸ್ ಕ್ಲಬ್. ಈ ಕಬಡ್ಡಿ ಪಂದ್ಯಾವಳಿಯನ್ನ ಏಕಲವ್ಯ ಸ್ಪೋರ್ಟ್ಸ್ ಯೂಟ್ಯೂಬ್ ಚಾನಲ್ ಸಹ ನೇರ ಪ್ರಸಾರ ಮಾಡಲಾಗ್ತಾ ಇದೆ. ಮುಂದಿನ ಪಂದ್ಯ ಮಂಡ್ಯ ಸಮರ್ಥ ವಿರುದ್ಧ HFT ಕಾಲನಿ ಬಾಯ್ಸ್. 2 ತಂಡದ ನಾಯಕರಾಗಿ ಸಿದ್ಧರಾಗಿ ಮತ್ತೊಮ್ಮೆ ಬಿಗಿಯಾದಂತಹ ಟ್ಯಾಕಲ್. ಶಶಾಂಕ್ ಅವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಲಕ್ಷ್ಮಿ ಗ್ಯಾಲರಿ. ಎಂಥ ಅದ್ಭುತವಾದಂತಹ ಟ್ಯಾಕಲ್. ಒಬ್ಬ ಬಲಿಷ್ಠ ದಾಳಿಗಾರನನ್ನ ಅಲ್ಲಿ ಟ್ಯಾಕಲ್ ಮಾಡುವಲ್ಲಿ ಯಶಸ್ವಿಯಾದರು. ಕಿರಿಯ ವಯಸ್ಸಿನ ಆಟಗಾರರು ಲಕ್ಷ್ಮಿ ಗ್ಯಾಲರಿ ಸ್ಪೋರ್ಟ್ಸ್ ಕ್ಲಬ್. ಏಕಲವ್ಯ ಸ್ಪೋರ್ಟ್ಸ್ ಕ್ಲಬ್ 13-8 ಲಕ್ಷ್ಮಿ ಗ್ಯಾಲರಿ ತಂಡದ ಪರವಾಗಿ. ಲಕ್ಷ್ಮಿ ಗ್ಯಾಲರಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಜೀವನ್ ಅದ್ಭುತವಾದಂತಹ ಟ್ಯಾಕಲ್ಸ್. ಕ್ಯಾಪ್ಟನ್ ಲಾಸ್ಟ್ 3 minutes to go. 13-8 in favor of ಲಕ್ಷ್ಮಿ ಗ್ಯಾಲರಿ. 13-8 ಶಿವು ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ನ 5 ಆಟಗಾರರು. 13-8 5 ಅಂಕದ ಮುನ್ನಡೆಯಲ್ಲಿ ಲಕ್ಷ್ಮಿ ಗ್ಯಾಲರಿ ಸ್ಪೋರ್ಟ್ಸ್ ಕ್ಲಬ್. ಮತ್ತು ದಾಳಿಯಲ್ಲಿ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಮಹೇಶ್ 6 ಆಟಗಾರರು. ಉತ್ತಮವಾದಂತಹ ಒಂದು ಟಚ್. ಕ್ಷಣಾರ್ಧದಲ್ಲಿ ರೈಟ್ ಕವರ್ ಭಾಗದಲ್ಲಿ ಆಟವನ್ನು ಔಟ್ ಮಾಡಲು ಯಶಸ್ವಿಯಾದ. ಥರ್ಡ್ ರೈಟ್. ಇಟ್ಸ್ ಎ 2 or tie. As captain last 2 minutes to go. 13-9 in favor of ಲಕ್ಷ್ಮಿ ಗ್ಯಾಲರಿ. ವೆಂಕಟೇಶ್ ಪಿಲ್ಲೆ ಚುರುಕಿನ ಪಾದಗಳ ಚೆಲ್ಲುವುದಿದೆ. 13-9 ಪಂದ್ಯ ಸಾಕ್ತಾರೆ ಲಕ್ಷ್ಮಿ ಗ್ಯಾಲರಿ ತಂಡದ ಪರವಾಗಿ. ಇಟ್ಸ್ ಎ 2 or tie. ಮಾಡು ಇಲ್ಲವೇ ಮಡಿ. ವೆಂಕಟೇಶ್ ಪಿಲ್ಲೆ ಉತ್ತಮವಾದಂತಹ ಟ್ಯಾಕಲ್. 13-10 13-10 in favor of ಲಕ್ಷ್ಮಿ ಗ್ಯಾಲರಿ. ಹದಿಮೂರು 3 ಅಂಕದ ಮುನ್ನಡೆ. ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡಿದ್ರು. 13-11 ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 13-11 2 ಅಂಕದ ಮುನ್ನಡೆಯಲ್ಲಿ ಲಕ್ಷ್ಮಿ ಗ್ಯಾಲರಿ ಸ್ಪೋರ್ಟ್ಸ್ ಕ್ಲಬ್. ಅಸ್ಲಾಂ
13-11 2 ಅಂಕದ ಮುನ್ನಡೆಯಲ್ಲಿ ಲಕ್ಷ್ಮಿ ಗ್ಯಾಲರಿ ಸ್ಪೋರ್ಟ್ಸ್ ಕ್ಲಬ್. ಹದಿಮೂರು 11 ರೋಚಕವಾದಂತಹ ಪಂದ್ಯ. ಹೊನ್ನಡಿಕೆ ಪ್ರೇಕ್ಷಕರ ಬರಲಿ ಒಂದು ಜೋರ ಚಪ್ಪಾಳೆ. ವಾಟ್ ಅ ಮ್ಯಾಚ್. 13-11 2 ಅಂಕದ ಮುನ್ನಡೆಯಲ್ಲಿ ಲಕ್ಷ್ಮೀ ಗ್ಯಾಲರಿ. ದಯವಿಟ್ಟು ವಾಲಂಟಿಯರ್ಸ್ ಯಾರಿದ್ರೆ ಒಂದು ಸ್ವಲ್ಪ ಆಟಗಾರಿ ನೀರು ವ್ಯವಸ್ಥೆ ಮಾಡಿ, ನೀರು ಕೊಡಿ. 13-11 ಕೇವಲ 2 ಅಂಕದ ಅಂತರ. ಮಳೆ ಬರುವ ಸಾಧ್ಯತೆ ಇದೆ. ಬೇಗ ಟ್ಯಾಕಲ್ ಅವರಾಗಿದ್ದ ಸಂದರ್ಭ. 13-12 13-12 1 ಅಂಕದ ಮುನ್ನಡೆಯಲ್ಲಿ ಲಕ್ಷ್ಮೀ ಗ್ಯಾಲರಿ. ಅಸ್ಲಾಂ ರೇಟಿಂಗ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿಷ್ಠಿತ ಮಿಸ್ಟೇಕ್ ಮಾಡಿದ್ರು. 14-12 14-12 2 ಅಂಕದ ಮುನ್ನಡೆಯಲ್ಲಿ ಲಕ್ಷ್ಮೀ ಗ್ಯಾಲರಿ. 14-12 ಈ ಬಾರಿ ಕಾಪಾಡಬೇಕಾಗಿದೆ. ಶಶಾಂಕ 3 ಆಟಗಾರರನ್ನ ಹೊತ್ತೊಯ್ತಮ್ಮ. ಎತ್ತ ಹಿಡಿತ ಹೊತ್ತೊಯ್ಯುವಂತ ಒಂದು ಪ್ರಯತ್ನ. ಪಂದ್ಯ ಮುಕ್ತಾಯವಾಗಿದೆ. ಲಾಸ್ಟ್ ಅಂಡ್ ಫೈನಲ್ ಕಾಲ್ HMT ಕಾಲಿಬಾಯ್ ಸಾಧು ಮಂಡ್ಯ ಸಭಾ. ಈ ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರರಾಗಿ ಸಿದ್ದಗಂಗಯ್ಯ, ತೀರ್ಪುಗಾರರಾಗಿ ಕಿರಣ್ ಹಾಗೂ ಉಸ್ಮಾನ ನವಾಜ್, ಗುಣಿಕೆಗಾರರಾಗಿ ವೇಣುಗೋಪಾಲ್, ಸಹ ಗುಣಿಕೆಗಾರರಾಗಿ ಕುಮಾರಸ್ವಾಮಿ.